MG ರಸ್ತೆ ಬ್ರಿಗೇಡ್ ರಸ್ತೆಗಳಿಗೆ ಬ್ಯಾರಿಕೇಡ್ಗಳನ್ನು ಹಾಕಿ ಯುವಕರಿಗೆ ಬೇರೆ ಪಥವನ್ನು ಮತ್ತು ಯುವತಿಯರಿಗೆ ಬೇರೆ ಪಥವನ್ನು ಮಾಡಿಕೊಡುವಂಥ ರೀತಿಯಲ್ಲಿ ಮುಂದಾಗಿರ್ತಕ್ಕಂಥದ್ದು. ಇನ್ನು ಈ ಒಂದು ಜನ ಹೆಚ್ಚಾಗಿ ಅಂದರೆ ಲಕ್ಷಾಂತರ ಜನ ಸೇರುವಂಥ ಸಾಧ್ಯತೆ ಹಿನ್ನೆಲೆಯಲ್ಲಿ ಪೊಲೀಸರು ಹದ್ದಿನ ಗಂಡನ್ನು ಇಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ಏನು CC ಕ್ಯಾಮ್ರಾಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಸದ್ಯ ನಾವು ಇರ್ತಕ್ಕಂಥ ಸ್ಥಳ ಇದೆ ಇದು ಏನು MG ರಸ್ತೆ ಬ್ರಿಗೇಡ್ ರಸ್ತೆ ಚರ್ಚ್ ಸ್ಟ್ರೀಟ್ ಈ ಒಂದು ಭಾಗದಲ್ಲಿ CCTVಗಳನ್ನು ಅಳವಡಿಕೆ ಏನು ಮಾಡಿದರೆ ಆ ಒಂದು ಅಳವಡಿಕೆಯನ್ನು ಮಾಡಿರ್ತಕ್ಕಂಥ CCTVಗಳ ಆಪರೇಟರ್ನ ಮಾಡ್ತಕ್ಕಂಥ ಸ್ಥಳ ಏನಿದೆ ಅಂದರೆ ಇಲ್ಲಿ ವೀಕ್ಷಣೆಯನ್ನು ಮಾಡ್ತಕ್ಕಂಥ ಪ್ರತಿಯೊಬ್ಬರ ಮೇಲೂ ಕೂಡ ಹದ್ದಿನ ಗಂಡನ್ನು ಇಡುವಂಥ ನಿಟ್ಟಿನಲ್ಲಿ ಈಗ CC ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡಲಾಗಿದೆ. ನಾವು ನೋಡ್ತಿದ್ದೀವಿ ಇದು ಈ ಒಂದು ರಸ್ತೆ ಏನಿದೆ ಇದು MG ರಸ್ತೆ ಆಗಿರ್ತಕ್ಕಂಥದ್ದು. ಅನಿಲ್ ಕುಂಬ್ಳೆ ಸರ್ಕಲ್ನಿಂದ ಏನು ಬರ್ತಕ್ಕಂಥ ರಸ್ತೆ ಏನು ಕಾಣ್ತಿದೆ ಆ ಒಂದು ರಸ್ತೆ ಇರ್ತಕ್ಕಂಥದ್ದು ಮುಖ್ಯ ರಸ್ತೆ ಆಗಿದೆ. ಅಲ್ಲಿಂದ ಒಳಭಾಗಕ್ಕೆ ಬ್ರಿಗೇಡ್ ರಸ್ತೆಗೆ ಏನು ಬರ್ತಾರೆ ಆ ಒಂದು ಬ್ರಿಗೇಡ್ ರಸ್ತೆಯ ಕಂಪ್ಲೀಟ್ ಚಿತ್ರಣವನ್ನು ಈ ಒಂದು ಮಾನಿಟರ್ ನೋಡ್ಬೋದಾಗಿದೆ. ಇಲ್ಲಿ ಇದೇನು ಕಾಣ್ತಿದೆ ಇದು ಕಂಪ್ಲೀಟ್ ಆಗಿ ಬ್ರಿಗೇಡ್ ರಸ್ತೆಯ ಕಂಪ್ಲೀಟ್ CCTV ಕ್ಯಾಮ್ರಾಗಳ ಇರ್ತಕ್ಕಂಥದ್ದು. ಇದರಲ್ಲಿ ಚರ್ಚ್ ಸ್ಟ್ರೀಟ್ ರಸ್ತೆ ಇದೆಲ್ಲವೂ ಕೂಡ ಭಾಗಿಯಾಗುತ್ತೆ. ನಾವು ನೋಡ್ತಾ ಇದ್ದೀವಿ ಇಲ್ಲಿ ಯಾರಾದರೂ ಅಂದರೆ ಇದು ಬ್ರಿಗೇಡ್ ರಸ್ತೆ ಇದೆ, ಯಾವ ವಾಹನಗಳು ಓಡಾಟವನ್ನು ಮಾಡ್ತಿದೆ, ಯಾವುದೇ ರೀತಿ ಅಂತ ಇಲ್ಲಿ ಈ ಒಂದು ಬ್ಯಾರಿಕೇಡ್ ಹಾಕಿ ಇಲ್ಲಿ ಮಹಿಳೆಯರು ಹೋಗ್ತಿದ್ರೆ ಇಲ್ಲಿ ಮಹಿಳೆಯರಿಗೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಪಕ್ಕದಲ್ಲಿ ಈ ಒಂದು ರಸ್ತೆ ಅಂತ ಇಲ್ಲಿ ಯುವಕರಿಗೆ ಹೋಗುವಂಥ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಒಂದು ವೇಳೆ ಇಲ್ಲೇನಾದರೂ ಅಹಿತಕರ ಘಟನೆಗಳು ನಡೆದಾಗ ಅಥವಾ ಮೊಬೈಲ್ ಕಳ್ಳತನ, ಚೈನ್ ಸ್ನ್ಯಾಚ್ ಈ ರೀತಿಯಾದಂಥ ಘಟನೆಗಳೇನೋ ನಡೆದಂಥ ಸಂದರ್ಭದಲ್ಲಿ ಈ CC ಕ್ಯಾಮ್ರಾಗಳ ಮೂಲಕ ಇಲ್ಲಿ ಪತ್ತೆ ಮಾಡಲಾಗುತ್ತೆ. ಯಾರು ಯಾವಾಗ ಯಾವ ರೀತಿಯಾಗಿ ಈ ಕಳ್ಳತನವನ್ನು ಮಾಡಿದ್ರು ಅಥವಾ ಈ ರೀತಿಯಾಗಿ ಘಟನೆ ನಾವು ನಡೆಯುತ್ತೆ ಅನ್ನೋದನ್ನು ಇಲ್ಲಿ CC ಕ್ಯಾಮ್ರಾಗಳಲ್ಲಿ ನೋಡಲಾಗುತ್ತೆ. ಇದನ್ನು ಹೊರತುಪಡಿಸಿದ್ರೆ 360 ಕ್ಯಾಮ್ರಾ ಕೂಡ ಏನು ಇದರಲ್ಲಿ ಅಳವಡಿಕೆಯನ್ನು ಮಾಡಲಾಗಿದೆ. 360 ಕ್ಯಾಮ್ರಾ ಏನಿದೆ ಅದು ಕಂಪ್ಲೀಟಾಗಿ ಏನು ಆ ಒಂದು ಸರೌಂಡಿಂಗ್ ಏನಿರುತ್ತೆ ಆ ಒಂದು ಸರೌಂಡಿಂಗನ್ನು ಕಂಪ್ಲೀಟಾಗಿ ನೋಡುವಂಥ ನಿಟ್ಟಲ್ಲಿ ಮುಂದಾಗ್ಬೋದು. ಇಲ್ಲಿ ಆಪ್ರೇಟರ್ ಇದ್ದಾರೆ, ಅವರು 360 ಕ್ಯಾಮ್ರಾವನ್ನು ಕೂಡ ಆಪ್ರೇಟ್ ಮಾಡುವಂಥ ನಿಟ್ಟಲ್ಲಿ ಅಂದರೆ ಅಬ್ಸರ್ವ್ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಾರೆ. ಒಟ್ಟಾರೆಯಾಗಿ ಈ ಒಂದು CC ಕ್ಯಾಮ್ರಾಗಳ ಜೊತೆಗೆ ಪೊಲೀಸರ ಏನು ಮೈ ಮೇಲೆ ಕೂಡ ಬಾಡಿ ವಾರ್ನ್ ಕ್ಯಾಮ್ರಾ ಇರುತ್ತೆ ಮತ್ತು ಹ್ಯಾಂಡಿ ಕ್ಯಾಮ್ ಇರುತ್ತೆ. ಡ್ರೋನ್ ಕ್ಯಾಮ್ರಾಗಳನ್ನು ಕೂಡ ಹಾರಿಸಲಾಗುತ್ತೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರ್ದು ಅಂತೇಳಿ ಈ ರೀತಿಯಾದಂಥ ನಿಟ್ಟಿನಲ್ಲಿ ಪೊಲೀಸರು ಸುಸಜ್ಜಿತವಾಗಿ ಎಲ್ಲವನ್ನು ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಏನು ಹಿರಿಯ ಅಧಿಕಾರಿಗಳು, KSRP ತುಕಡಿ ನಿಯೋಜನೆ ಮತ್ತು ಮಹಿಳಾ ಪೊಲೀಸ್ ಅಧಿಕಾರಿಗಳು ಜೊತೆಗೆ QRT ಇವರೆಲ್ಲ ಸೇರಿದಂತೆ 2,500ಕ್ಕೂ ಹೆಚ್ಚು ಜನ ಪೊಲೀಸರನ್ನ ಈ ಒಂದು MG ರಸ್ತೆ ಬ್ರಿಗೇಡ್ ರಸ್ತೆ ಚರ್ಚ್ ಸ್ಟ್ರೀಟ್ ರಸ್ತೆ ಇಲ್ಲಿ ಪ್ರಮುಖವಾಗಿ ನಿಯೋಜನೆಯನ್ನು ಮಾಡಲಾಗುತ್ತೆ. ಪಿಂಕ್ ಬೂತ್ಗಳನ್ನು ಕೂಡ ತೆರೆಯಲಾಗುತ್ತೆ. ಯಾಕಂದರೆ ಪಿಂಕ್ ಬೂತ್ಗಳು ಬಹಳ ಪ್ರಮುಖವಾಗಿರುತ್ತೆ. ಯಾಕಂದರೆ ಈ ಒಂದು MG ರಸ್ತೆಯನ್ನು ನಾವು ನೋಡ್ತಿದ್ದೀವಿ ಅಂದರೆ ಕಳೆದ 10 ವರ್ಷಗಳಿಂದ ನಡ್ಕೊಂತ ಬರ್ತಿರ್ತಕ್ಕಂಥದ್ದು ಅಂತಂದರೆ ಮಹಿಳೆಯರು ಮದ್ಯಪಾನವನ್ನು ಮಾಡಿದ ನಂತರ ಅವರಿಗೆ ಕಂಟ್ರೋಲ್ ತಪ್ಪಿರ್ತಾರೆ. ಅಂಥವ್ರಿಗೆ ಅಲ್ಲಿ ಏನು ಸೇಫ್ಟಿ ಕೊಡಲಿಕ್ಕೆ ಅಂತ ಹೇಳ್ಬಿಟ್ಟು ಸೇಫ್ಟಿ ಐಲ್ಯಾಂಡ್ಗಳನ್ನು ಪಿಂಕ್ ಬೂತ್ಗಳನ್ನು ಕೂಡ ಮಾಡಿರ್ತಕ್ಕಂಥ. ಒಟ್ಟಾರೆಯಾಗಿ ಈ ವರ್ಷದ ಹೊಸ ವರ್ಷದ ಸಂಭ್ರಮಾಚರಣೆಗೆ ಪೊಲೀಸರು ಜನರು ಎಷ್ಟೇ ಅಮಲಿನಲ್ಲಿ ತೇಲಿದ್ರು ಕೂಡ ಅವರನ್ನು ಸುಸಜ್ಜಿತವಾಗಿ ಮನೆಗೆ ಕರ್ಕೊಂಡು ಬಿಡುವಂಥ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗಿರ್ತಕ್ಕಂಥದ್ದು.